ಹೆಸರು ರೇವಣಸಿದ್ದಯ್ಯ ಮಾಲಗಿತ್ತಿ ಮಠ. ಕ್ಷೇತ್ರ ಶಿಕ್ಷಣ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಛಲವಿದ್ದರೆ ಯಾರ ಮೇಲೂ ಅವಲಂಬಿತರಾಗಬೇಕಾಗಿಲ್ಲ. ಪ್ರಪಂಚದ ಯಾವುದೇ ಶಕ್ತಿಯು ನಿಮ್ಮನ್ನು ಬಗ್ಗಿಸಲು ಸಾಧ್ಯವಿಲ್ಲ. ಈಗಿನ ಕಾಲದಲ್ಲಿ ಕೈಕಾಲು ಸರಿ ಇದ್ದು ಕೂತು ತಿನ್ನುವವರ ನಡುವೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವಾಗಲೇ ರಾಶಿ ಮಷೀನ್ನಲ್ಲಿ ಬಲಗೈ ಕಳೆದುಕೊಂಡರೂ ಧೃತಿಗೆಡದೆ ಅಂಗಊನತೆಯನ್ನು ಮೆಟ್ಟಿ ನಿಂತು ಡಿಪ್ಲೊಮಾ ಇಂಜಿನಿಯರಿಂಗ್ ಹಾಗೂ ಎಂಟೆಕ್ ಪೂರೈಸಿ ಗಜೇಂದ್ರಗಡ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಸ್ತುತ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ರೇವಣಸಿದ್ದಯ್ಯ ಮಾಲಗಿತ್ತಿ ಮಠ ಅವರನ್ನು ನೋಡಿದಾಗ ನಿಜಕ್ಕೂ ಸ್ಫೂರ್ತಿಯಾಗುತ್ತದೆ. ಕಳೆದ 1.5 ದಶಕದಲ್ಲಿ ಅಸಂಖ್ಯ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದ ಇವರ ಗಣನೀಯ ಸೇವೆ ಪ್ರಶಂಸನೀಯವಾಗಿತ್ತು. ಇವರ ನೈಜ ಸೇವೆಯನ್ನು ಪರಿಗಣಿಸಿ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ 2024 ರಾಜ್ಯ ಪ್ರಶಸ್ತಿಯನ್ನು ಗಜೇಂದ್ರಗಡ ನಗರದಲ್ಲಿ ಡಿಸೆಂಬರ್ 29ರಂದು ನಡೆಯುವ ಗದಗವಾಣಿ 3ನೇ ವಾರ್ಷಿಕೋತ್ಸವ ಹಾಗೂ ಓದುಗ ದೊರೆಗಳ ಸಮಾವೇಶದಲ್ಲಿ ನೀಡಿ ಗೌರವಿಸಲಾಗುತ್ತಿದೆ. ಕೆಲವರಿಗೆ ಸಕಲ ಸೌಲಭ್ಯಗಳಿದ್ದರೂ ಸಹ ಸಾಧನೆ ಎನ್ನುವುದು ಅವರಿಂದ ತುಂಬಾನೇ ದೂರವಿರುತ್ತದೆ. ಅದೇ ಇನ್ನು ಕೆಲವರಿಗೆ ಯಾವುದೇ ಸೌಲಭ್ಯಗಳು ಇಲ್ಲದೆ ಹೋದರೂ ಅವರಲ್ಲಿರುವ ಆತ್ಮವಿಶ್ವಾಸ ಮತ್ತು ಛಲ ಅವರನ್ನು ದೊಡ್ಡ ಸಾಧಕರನ್ನಾಗಿ ಮಾಡುತ್ತವೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಪ್ರೌಢಾವಸ್ಥೆಯಲ್ಲಿರುವಾಗಲೇ ಅನಿಶ್ಚಿತತೆಯ ಬಿರುಗಾಳಿಗೆ ಸಿಕ್ಕಿ ಬಲಗೈಯೊಂದನ್ನು ಕಳೆದುಕೊಂಡರೂ ಸಹ ಏನಾದರೊಂದು ಮಾಡಬೇಕೆಂಬ ಅವರ ಛಲದಿಂದ ಉನ್ನತ ಶಿಕ್ಷಣ ಸಂಪಾದಿಸಿ ಗಜೇಂದ್ರಗಡದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿರುವವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ನಾನು ಕೃಷ್ಣ ನಾಗಲಿಂಗಪ್ಪ ಬತ್ತಾರ್, ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ತಿರ್ಲಾಪುರ ಗ್ರಾಮದವನು. ನಾನು ಅಷ್ಟೊಂದು ಶಾಣೆ ವಿದ್ಯಾರ್ಥಿ ಅಲ್ಲ, ನಾನೊಬ್ಬ ದಡ್ಡ ವಿದ್ಯಾರ್ಥಿ. ಈ ದಡ್ಡ ವಿದ್ಯಾರ್ಥಿನ ಒಂದು ಒಳ್ಳೆಯ ಕಂಪ್ನೀಲಿ ಕೆಲಸ ಮಾಡೋಕ್ಕೆ ಪ್ರೇರೇಪಿಸಿ ಮತ್ತು ವಿದ್ಯೆಯನ್ನು ದಾರಿ ಎಳೆದಂಥ ನನ್ನ ಗುರುಗಳು ರೇವಣಸಿದ್ದಯ್ಯ ಮಾಲಗತ್ತಿ ಗುರುಗಳು. ನನ್ನ ಜೀವನಕ್ಕೆ ಆರಾಧ್ಯ ದೈವವಾದಂಥ ನನ್ನ ಗುರುಗಳು ರೇವಣಸಿದ್ದಯ್ಯ ಮಾಲಗತ್ತಿ ಗುರುಗಳು. ನಮ್ಮದೊಂದು ಚಿಕ್ಕ ಹಿಂದೆ ನಡೆದಂಥ ಒಂದು ವಿಷಯವನ್ನು ಹೇಳ್ತೇವೆ. ನಾವು ಡಿಪ್ಲೊಮಾದಲ್ಲಿ ಕಲಿಬೇಕಾದಾಗ ನಾವು ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಆವಾಗ ಕಾಲೇಜಿಗೆ ಹಾಗೆ ಹೋದಾಗ ಗುರುಗಳು ತಮ್ಮ ಡಬ್ಬಿಯನ್ನು ತೊಗೊಂಬರ್ತಿದ್ರು. ಸೊ ಆ ಡಬ್ಬಿಲೇ ನಮಗೆಲ್ಲರಿಗೂ ನಾವು ಊಟ ಮಾಡ್ತಿದ್ವಿ. ನಾವೊಂದು 3-4 ಜನ. ಸೊ ನಮ್ಮ ಗುರುಗಳು ನಮಗೆ ಬರೀ ವಿದ್ಯೆ ಅಷ್ಟೇ ಅಲ್ಲದೆ ಎಲ್ಲ ತರಹದ ತಮ್ಮೊಟ್ಟಿಗೆ ನಮ್ಮನ್ನು ಸೇರಿಸಿಕೊಂಡು ಅಗಾಧವಾದ ವಿದ್ಯೆಯನ್ನು ನಮಗೆ ದಾರೆ ಎರೆದು ಇವತ್ತು ನಾವು ಮನುಷ್ಯರಾಗಿಸಿದ್ದಾರೆ. ಅಂಥ ಗುರುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ವಿಧಿಯನ್ನು ಹಳೆಯುತ್ತಾ ಬದುಕುವುದಕ್ಕಿಂತ ಬಂದದ್ದೆಲ್ಲ ಬರಲಿ ದಾಸರು ಹೇಳುವ ಹಾಗೆ ಈಸಬೇಕು, ಇದ್ದು ಜಯಿಸಬೇಕು. ಇವರೊಂದಿಗೆ ಮನೆಯವರೆಲ್ಲ ಈ ತತ್ವವನ್ನು ಪರಿಪಾಲಿಸಿಕೊಂಡು ಬದುಕುತ್ತಿದ್ದಾರೆ. ಸೀದಾ ಸಾದಾ ವ್ಯಕ್ತಿಯಾಗಿರುವ ರೇವಣಸಿದ್ದಯ್ಯ ಅವರು ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಅವರಲ್ಲೊಬ್ಬರಾಗಿದ್ದಾರೆ. ಡಿಪ್ಲೊಮಾ ಕಾಲೇಜಿನಲ್ಲಿ ಕಲಿಕೆಯಿಂದ ಹಿಂದೆ ಉಳಿದಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಸಾವಿರಾರು ವಿದ್ಯಾರ್ಥಿಗಳನ್ನು ರಾಜ್ಯದ ವಿವಿಧ ಕಂಪನಿಗಳಿಗೆ ಉದ್ಯೋಗ ದೊರಕಿಸಿಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅಂಗವಿಕಲತೆ ಮೆಟ್ಟಿ ನಿಂತ ಸಾಧಕನ ಸಾಧನೆಯ ಕತೆ ಇಲ್ಲಿದೆ. ರೇವಣಸಿದ್ದಯ್ಯ ಸಿದ್ದಲಿಂಗಯ್ಯ ಮಾಲಗಿತ್ತಿ ಮಠ ಅವರು 31/7/1984ರಂದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಕಲ್ಲಿಗನೂರು ಗ್ರಾಮದ ರೈತ ದಂಪತಿ ಸಿದ್ದಲಿಂಗಯ್ಯ ರಾಚಯ್ಯ ಮಾಲಗಿತ್ತಿ ಮಠ ಮತ್ತು ಶರಣಮ್ಮ ಸಿದ್ದಲಿಂಗಯ್ಯ ಮಾಲಗಿತ್ತಿ ಮಠ ಉದರದಲ್ಲಿ ಜನಿಸಿದ ಇವರಿಗೆ ಕುಮಾರಸ್ವಾಮಿ ರಾಚಯ್ಯ ಎಂಬ ಸಹೋದರರಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಕಲ್ಲಿಗನೂರಿನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಮುಷಿಗೇರಿಯಲ್ಲಿ,
ಪೂರೈಸಿದ್ದಾರೆ. ರೈತಾಪಿ ಕುಟುಂಬವಾದ ಮಾಲಗಿತ್ತಿಮಠ ಅವರದು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ 3 ಪರೀಕ್ಷೆ ಪೂರೈಸಿ ಇನ್ನೂ 3 ಪರೀಕ್ಷೆಯನ್ನು ಬರೆಯಲು ರವಿವಾರ ರಜೆ ಇರುವುದರಿಂದ ಹೊಲದಲ್ಲಿ ರಾಶಿ ಮಾಡಲು ಹೊಲಕ್ಕೆ ಹೋಗಿದ್ದಾರೆ. ಈ ವೇಳೆ ರಾಶಿ ಮಷೀನಿನಲ್ಲಿ ಧಾನ್ಯ ಹಾಕುವಾಗ ಅವಘಡ ಸಂಭವಿಸಿ ಬಲಗೈಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನೂ 3 ಪರೀಕ್ಷೆಯನ್ನು ಛಲಬಿಡದೆ ಎಡಗೈಯಲ್ಲಿ ಬರೆದು ಬಳಿಕ ಡಿಪ್ಲೊಮಾ ಮುಂಡರಗಿಯ ಜೆಎಸ್ಎಸ್ ಕಾಲೇಜಿನಲ್ಲಿ, ಬಿಜಾಪುರ ಬಿಎಲ್ಡಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್, ಧಾರವಾಡ ಎಸ್ಡಿಎಂ ಕಾಲೇಜಿನಲ್ಲಿ ಎಂಟೆಕ್ ಶಿಕ್ಷಣವನ್ನು ಪೂರೈಸಿದ್ದಾರೆ. ಬಳಿಕ ಕೆಎಎಸ್ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ಗಜೇಂದ್ರಗಡ ಪಾಲಿಟೆಕ್ನಿಕ್ ಕಾಲೇಜಿಗೆ ಉಪನ್ಯಾಸಕರಾಗಿ ಆಗಮಿಸುತ್ತಾರೆ. ಬಳಿಕ ಪ್ರಾಚಾರ್ಯರಾಗಿಯೂ ಸೇವೆ ಸಲ್ಲಿಸುತ್ತಿರುವ ಇವರು ಗುನ್ನಾಳ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿಶೇಷ ಅಧಿಕಾರಿ ಕಾರ್ಯಭಾರ ಮಾಡುತ್ತಿದ್ದಾರೆ. ಅಂಗವಿಕಲತೆ ಎಂಬುದು ಒಂದು ಸ್ಥಿತಿಯಲ್ಲ, ಬದುಕನ್ನು ಒಂದು ಕಲೆಯಾಗಿ ನೋಡಲು ಸಾಧ್ಯವಾಗುವುದು ಕಠಿಣ ಸವಾಲುಗಳ ನಡುವೆ ಬದುಕಿದಾಗ ಮಾತ್ರ. ಎಲ್ಲದಕ್ಕೂ ಸುಲಭವಾದ ಮತ್ತು ಸರಿಯಾದ ಮಾರ್ಗಗಳಿರುತ್ತವೆ ಎಂದು ತೋರಿಸಿಕೊಟ್ಟಿದ್ದಾರೆ ಪ್ರಾಚಾರ್ಯ ಮಾಲಗಿತ್ತಿಮಠ ಅವರು. ನನ್ನ ಸಹೋದರನಿಗೆ ಸಿಕ್ಕಿದ್ದು ಇಂದು ನಮಗೆ ಭಾಳ ಸಂತೋಷ ಎನಿಸಿದೆ. ಈ ಪ್ರಶಸ್ತಿ ಆತನ ಪರಿಶ್ರಮ ಮತ್ತು ಸಾಕಷ್ಟು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದರಿಂದ ಈ ಪ್ರಶಸ್ತಿಗೆ ಆತ ಅರ್ಹನಿದ್ದ. ಇದರಿಂದ ನಮ್ಮ ಮನೆತನಕ್ಕೆ, ನಮ್ಮ ಕುಟುಂಬದ ಸದಸ್ಯರಿಗೆ ತುಂಬ ಸಂತೋಷ ಆಗಿದೆ ಅಂತ ನಾನು ಹೇಳಲು ಬಯಸ್ತೇನೆ. ಗದಗ ವಾಣಿ ಮತ್ತು ಕನ್ನಡ ದಿನಪತ್ರಿಕೆ ಸಹಯೋಗದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಾಧಕರಿಗೆ ಅನುಕೂಲ ಆಗಲಿ, ಸಾಧಕರನ್ನು ಗುರುತಿಸಲಿ ಅಂತಂದೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ. ಗದಗ ವಾಣಿ ಕನ್ನಡ ದಿನಪತ್ರಿಕೆ ಮತ್ತು ಗದಗ ವಾಣಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಲು ಇಚ್ಛೆಪಡುತ್ತೇನೆ. ಒಟ್ಟಾರೆ ಅಂಗವೈಕಲ್ಯತೆ ಶಾಪವಲ್ಲ, ಸರಿಯಾದ ಅವಕಾಶ ಸಿಕ್ಕರೆ ಏನನ್ನಾದರೂ ಸಾಧಿಸಿ ತೋರಿಸುತ್ತಾರೆ. ಆದ್ದರಿಂದ ಪೋಷಕರು ಮತ್ತು ಸಮಾಜ ವಿಶೇಷ ಚೇತನರಿಗೆ ಪೂರಕ ಅವಕಾಶ ನೀಡಬೇಕು. ಅಂಗವೈಕಲ್ಯದಿಂದ ನೊಂದ ವ್ಯಕ್ತಿಗಳು ಉನ್ನತ ಹುದ್ದೆಯನ್ನು ಅಲಂಕರಿಸಿದರೆ ಅವರು ನ್ಯೂನತೆಗಳನ್ನು ಗಮನಿಸಿ ಅಮೂಲಾಗ್ರ ಬದಲಾವಣೆಯನ್ನು ತರುತ್ತಾರೆ ಹಾಗೂ ಸಮಾಜಕ್ಕೆ ದಾರಿದೀಪವಾಗುತ್ತಾರೆ ಎನ್ನುವುದಕ್ಕೆ ವಿಕಲಚೇತನ ಪ್ರಾಚಾರ್ಯ ರೇವಣಸಿದ್ದಯ್ಯ ಮಾಲಗಿತ್ತಿಮಠ ಅವರ ಶಿಕ್ಷಣ ಸೇವಾ ಕ್ರಾಂತಿ ಸಾಕ್ಷಿಯಾಗಿದೆ. ಗ್ರಾಮೀಣ ಬಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುತ್ತಿರುವ ಅವರ ಉದಾತ್ತ ಚಿಂತನೆಗಳು ನಿರಂತರವಾಗಿರಲಿ ಎಂದು ಗದಗವಾಣಿ ತಂಡ ಹಾರೈಸುತ್ತದೆ. ನಾನು ಮೂಲತಃ ಗಜೇಂದ್ರಗಡ ತಾಲೂಕು ಕಲ್ಲಿನೂರು ಗ್ರಾಮದವನು. ನನ್ನ ಪ್ರಾಥಮಿಕ ಶಾಲೆ ಇಲ್ಲೇ ನಮ್ಮ ಕಲ್ಲಿನೂರು ಗ್ರಾಮದಲ್ಲಿ 1ರಿಂದ 7ನೇ ತರಗತಿ ಇಲ್ಲೇ ಮುಗಿದಿದೆ. ನಂದು ಹೈಸ್ಕೂಲು ನಂದು 8ರಿಂದ 10ರವರೆಗೂ ಮುಷಿಗೇರಿ ಸರ್ಕಾರಿ ಪ್ರೌಢಶಾಲೆ ಮುಷಿಗೇರಿಯಲ್ಲಿ ಮುಗಿದಿದೆ. ನಾನು ರೈತಾಪಿ ಕುಟುಂಬದ ಒಬ್ಬ ಅವನಾಗಿರುವುದರಿಂದ ನಮ್ಮ ತಂದೆಯವರು ಮೂಲತಃ ರೈತರು, ಅವರ ಮಗನಾಗಿರುವುದರಿಂದ ನಾನು SLCಯಲ್ಲಿ ಓದುವ ಹೊತ್ನ್ಯಾಗ ನಾನು ಬಲಗೈನಾಗ ನಾನು ಕಳ್ಕೊಂಡೆ. SLCಯಲ್ಲಿ ನಾನು 3 ಪರೀಕ್ಷೆಯನ್ನು ನಾನು ಬಲಗೈಲಿ ಬರೆದಿದ್ದೀನಿ, 3 ಪರೀಕ್ಷೆಗಳನ್ನು ನಾನು ಎಡಗೈಲಿ ಬರೆದಿದ್ದೀನಿ. ನಾನು SLC ಗುರುವಾರ ಗುರುವಾರ ಶುಕ್ರವಾರ 3 ಎಕ್ಸಾಮ್ ಇದ್ದು, ಆನಂತರ ಶನಿವಾರ ರವಿವಾರ ಸೂಟಿ ಇದ್ದಿದ್ದರಿಂದ ನಾವು ಹೊಲದಲ್ಲಿ ರಾಶಿ ಮಿಷನ್ ಮಾಡೋ ಹೊತ್ನ್ಯಾಗ ನನ್ನ ಕೈ ಕಳ್ಕೊಂಡೆ. ಆನಂತರ ಎಡಗೈಲಿ ನಾನು ಕಷ್ಟಪಟ್ಟು ಓದಿ SLC 3 ಪರೀಕ್ಷೆಗಳನ್ನ ನಾನು ತೊಗೊಂಡೆ. ಅದೇ ಟೈಮಲ್ಲಿ ನನಗೆ ಜೂನ್ದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸ್ನ SLCಯಲ್ಲಿ ಕೊಟ್ಟಿದ್ದರು, ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ನ. ಅದರಲ್ಲಿ ನಾನು ಪಾಸಾಗಿ ಮುಂದೆ ನಾನು JSS ಪಾಲಿಟೆಕ್ನಿಕ್ ಮೈಸೂರಲ್ಲಿ ನಾನು ಡಿಪ್ಲೊಮನ ಮುಗಿಸಿದೆ. ಡಿಪ್ಲೊಮಾ ಮುಗಿಸಿ ಮುಂದೆ BLD ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾನು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದೆ. ನಂತರ ನಾನು SDM ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದಲ್ಲಿ MTech ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ನಾನು ಮುಗಿಸಿ 2010ರಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಗಜೇಂದ್ರಗಡ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ KPSC ಮುಖಾಂತರ ಆಯ್ಕೆಯಾಗಿ ನಾನು 2010ರಲ್ಲಿ ಈ ಸರ್ಕಾರಿ ಪಾಲಿಟೆಕ್ನಿಕ್ ಗಜೇಂದ್ರಗಡ ಕಾಲೇಜಿಗೆ ನಾನು ಜಾಯ್ನ್ ಆದೆ. ಅಲ್ಲಿ ಉಪನ್ಯಾಸಕನಾಗಿ ಜಾಯ್ನ್ ಆಗಿ ಅಲ್ಲಿಂದ 2010ರಿಂದ ನಾನಲ್ಲಿ ಉಪನ್ಯಾಸಕನಾಗಿ, ವಿಭಾಗಾಧಿಕಾರಿಯಾಗಿ, ಪ್ರಾಚಾರ್ಯನಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ. ಇತ್ತೀಚೆಗೆ ನನಗೆ ಸರ್ಕಾರಿ ಪಾಲಿಟೆಕ್ನಿಕ್ ಗುನ್ನಾಳಲ್ಲಿ ವಿಶೇಷ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರಲ್ಲಿ ಕೂಡ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಗಜೇಂದ್ರಗಡದಲ್ಲಿ ನನ್ನ ಮೂಲ ಸಂಸ್ಥೆ ನನ್ನದು ಎಲ್ಲ ಇರುವುದಿಲ್ಲ. ಆದರೂ ಕೂಡ ಇದನ್ನು ಸಹ ಸರ್ಕಾರಿ ಪಾಲಿಟೆಕ್ನಿಕ್ ಗಜೇಂದ್ರಗಡ ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಗುನ್ನಾಳ 2 ಕಾಲೇಜ್ ನಾನೀಗ 2 ಕಾಲೇಜಿನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ನನ್ನದು ಒಂದು ಪರಿಚಯ. 15 ವರ್ಷ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದೀನಿ. ನೆಕ್ಸ್ಟ್ ನಾನು 1.5 ವರ್ಷ
ಬಿ ಇ ಮುಗಿದ ತಕ್ಷಣ ಇನ್ಫೋಸಿಸ್ ಟೆಕ್ನಾಲಜಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಒಂದು ಪರಿಚಯ. ಒಂದು ಏನು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಒಂದು ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಕಾಯಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಇದೇ ಥರ ಈ ಒಂದು ಸಂಸ್ಥೆ ಏನು ಅನೇಕ ಸಾಧನೆ ಮಾಡ್ತಕ್ಕಂಥ ಸಾಧಕರನ್ನು ಗುರುತಿಸಿ ಇಂಥ ಒಂದು ಪರಿಸ್ಥಿತಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಮತ್ತು ಇನ್ನೂ ಅನೇಕ ಸಾಧನೆ ಮಾಡಿದಂಥ ಸಾಧಕರು ಸಹ ಇದ್ದಾರೆ. ಅಂಥವ್ರನ್ನ ಗುರುತಿಸುವಂಥ ಒಂದು ಪ್ರಯತ್ನವನ್ನು ತಾವು ಮಾಡ್ತಾಯಿದ್ದೀರಿ. ಅದಕ್ಕೂ ಕೂಡ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು